ಆತ್ಮೀಯ ಅಭ್ಯರ್ಥಿಗಳೇ, GVC ಟ್ಯುಟೋರಿಯಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಇತಿಹಾಸ ವಿಭಾಗದಲ್ಲಿ ದೆಹಲಿ ಸುಲ್ತಾನರು ಪಾಠವನ್ನು ಸವಿಸ್ತರವಾಗಿ ತಿಳಿಯೋಣ. ಈ ಪಾಠವು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ TET, GPSTR, HSTR ಹಾಗೂ ಇನ್ನಿತರೆ KPSC ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪಾಠವಾಗಿದೆ. ಮೊದಲಿಗೆ ಈ ಪಾಠದಲ್ಲಿ ನಾವು ಸ್ವಲ್ಪ ವಿಸ್ತಾರವಾಗಿ ಒಂದು ವಿವರಣೆಯನ್ನು ನೋಡಿಬಿಡೋಣ. ನಂತರವಾಗಿ ಈ ಪಾಠದಿಂದ ಸುಮಾರು 200 ಬಹು ಆಯ್ಕೆ ಮಾದರಿ ಪ್ರಶ್ನೋತ್ತರಗಳನ್ನು ಸವಿಸ್ತರವಾಗಿ ವಿವರಿಸುವುದನ್ನು ನೋಡೋಣ. ಮೊದಲಿಗೆ ಈ ದೆಹಲಿ ಸುಲ್ತಾನರ ಪಾಠ ದೆಹಲಿ ಸುಲ್ತಾನತ್ ಯುಗದ ಕುರಿತು ವಿವರಿಸುತ್ತದೆ. ಇದು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದ್ದು, ವಿವಿಧ ತುರ್ಕರ ಮತ್ತು ಅಫ್ಘಾನ್ ಸುಲ್ತಾನರು ದೆಹಲಿಯ ಮೇಲೆ ಆಡಳಿತ ನಡೆಸಿದ ಕಾಲವನ್ನು ಇದು ಒಳಗೊಂಡಿದೆ. ದೆಹಲಿ ಸುಲ್ತಾನರ ಒಂದು ಸಂತತಿ ಹೇಗೆ ಪ್ರಾರಂಭವಾಯಿತು ಅಂತಂದರೆ, ಮೊಟ್ಟ ಮೊದಲಿಗೆ ಮೊಹಮ್ಮದ್ ಗೋರಿ 1192ರಲ್ಲಿ ತನಿಖದ್ಮನ್ನು ಮುಕ್ತಾಯಗೊಳಿಸಿದ ದೆಹಲಿಯಲ್ಲಿ ತನ್ನ ಸೇನಾಪತಿ ಕುತುಬುದ್ದೀನ್ ಐಬಕನ್ನು ಆಡಳಿತಗಾರನಾಗಿ ನೇಮಕ ಮಾಡ್ತಾನೆ. ಅಂದರೆ 1206ರಲ್ಲಿ ಮೊಹಮ್ಮದ್ ಗೋರಿಯ ಸಾವಿನ ನಂತರ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಸುಲ್ತಾನತನವನ್ನು ವಹಿಸಿಕೊಂಡು ತನ್ನ ಗುಲಾಮ ಸಂತತಿಯನ್ನು ಸ್ಥಾಪಿಸ್ತಾನೆ. ಈ ದೆಹಲಿ ಸುಲ್ತಾನರ ರಾಜವಂಶಗಳು ಯಾವಪ್ಪ ಅಂದರೆ 5 ಪ್ರಮುಖ ರಾಜವಂಶಗಳು ಬರ್ತವೆ. ಗುಲಾಮಿ, ಖಿಲ್ಜಿ, ತೊಗಲಕ್, ಸಯ್ಯದ್, ಲೋಧಿ ಸಂತತಿ. ಮೊದಲಿಗೆ ಈ 5 ಪ್ರಮುಖ ರಾಜವಂಶಗಳಲ್ಲಿ ಗುಲಾಮ ವಂಶದ ಬಗ್ಗೆ ತಿಳಿಯೋಣ. ಇದರಲ್ಲಿ ಕುತುಬುದ್ದೀನ್ ಐಬಕ್ 1206ರಿಂದ 1210ರವರೆಗೆ ದೆಹಲಿ ಸುಲ್ತಾನತನ ಪ್ರಥಮ ರಾಜನಾಗಿ ಆಡಳಿತ ನಡೆಸ್ತಾನೆ. ನಂತರವಾಗಿ ಇಲ್ತಮಿಷ್ ಸುತ್ತುಗಟ್ಟಿದಂತಹ ಶಕ್ತಿಗಳನ್ನು ಹತೋಟಿಗೆ ತಂದು ಸುಲ್ತಾನತೆಯಲ್ಲಿ ಸ್ಥಿರತೆಯನ್ನು 1211ರಿಂದ 1236ರವರೆಗೆ ನಿರ್ವಹಿಸ್ತಾನೆ. ಅದಾದ ನಂತರ ರಜಿಯಾ ಸುಲ್ತಾನ್ 1236ರಿಂದ 1240ರವರೆಗೆ ದೆಹಲಿಯ ಏಕೈಕ ಮಹಿಳಾ ಸುಲ್ತಾನ್ಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾಳೆ. ನಂತರ ಬಾಲ್ಬನ್ ಶಕ್ತಿಶಾಲಿ ಆಡಳಿತ, ಶಿಸ್ತು ಮತ್ತು ಕಾನೂನಿನ ಪ್ರಾಮುಖ್ಯತೆಯನ್ನು ತಿಳಿಸ್ತಾನೆ. ನಂತರವಾಗಿ 2ನೇ ವಂಶ ಖಿಲ್ಜಿ ವಂಶ. ಇದರಲ್ಲಿ ಜಲಾಲುದ್ದೀನ್ ಖಿಲ್ಜಿ 1290ರಿಂದ 1296ರವರೆಗೆ, ಅಲ್ಲಾವುದ್ದೀನ್ ಖಿಲ್ಜಿ 1296ರಿಂದ 1316ರವರೆಗೆ ಮಂಗೋಲ್ ದಾಳಿ ತಡೆಯಲು ಬಲಿಷ್ಠ ಸೇನೆ ಹಾಗೂ ದಕ್ಷಿಣ ಭಾರತದ ಆಕ್ರಮಣಗಳು ಮುಂತಾದ ಮಾರುಕಟ್ಟೆ, ವ್ಯಾಪಾರ ಮತ್ತು ಕೃಷಿ ನಿಯಂತ್ರಣವಾದ ಕಾರ್ಯಗಳನ್ನು ತಂದು ಒಂದು ಆಡಳಿತವನ್ನು ನಡೆಸ್ತಾನೆ. ನಂತರ 3ನೇ ವಂಶ ಯಾವುದಪ್ಪ ಅಂದರೆ ತುಘಲಕ್ ವಂಶ 1320ರಿಂದ 1414ರವರೆಗೆ. ಇದರಲ್ಲಿ ಗಿಯಾಜುದ್ದೀನ್ ತುಘಲಕ್ 1320ರಿಂದ 1325ರವರೆಗೆ ಸುಸ್ಥಿರವಾದಂತಹ ಆಡಳಿತವನ್ನು ನಡೆಸಿ, ನಂತರ ಮೊಹಮ್ಮದ್ ಬಿನ್ ತುಘಲಕ್ 1325ರಿಂದ 1351ರವರೆಗೆ ಒಂದು ಆಡಳಿತವನ್ನು ನಿರ್ವಹಿಸ್ತಾನೆ. ಇದರಲ್ಲಿ ಇವನು ಒಂದು ಪ್ರಮುಖವಾದ ಒಂದು ಕಾರ್ಯ ಏನಪ್ಪ ಅಂತಂದರೆ ದೆಹಲಿಯಿಂದ ದೌಲತಾಬಾದ್ಗೆ ಅಥವಾ ದೌಲತಾಬಾದ್ದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಇದಾದ ನಂತರ ಫಿರೋಜ್ ಶಾ ತುಘಲಕ್ 1351ರಿಂದ 1388ರವರೆಗೆ ನೀರಾವರಿ ವ್ಯವಸ್ಥೆ, ಹೊಸ ನಗರಗಳ ನಿರ್ಮಾಣ ಮಾಡಿ ಅತ್ಯುತ್ತಮವಾದ ಒಂದು ಆಡಳಿತವನ್ನು ಕೊಡ್ತಾನೆ. ನಂತರವಾಗಿ 4ನೇ ವಂಶ ಸಯ್ಯದ್ ವಂಶ. ಕಡೆಗಣನೆಯಲ್ಲಿ ಆಡಳಿತ ನಿರ್ವಹಿಸಿದ ವಂಶ ಇದು. ರಾಜಕೀಯ ಅಸ್ಥಿರತೆ ಹೆಚ್ಚಳ ಆಗ್ತದೆ. 5ನೇದಾಗಿ ಲೋಧಿ ವಂಶ ಬರ್ತದೆ. ಇದರಲ್ಲಿ ಬಹಲ್ಲೋಲ್ ಲೋಧಿ 1451ರಿಂದ 1489ರವರೆಗೆ, ನಂತರ ಸಿಕಂದರ್ ಲೋಧಿ 1489ರಿಂದ 1517ರವರೆಗೆ ದೆಹಲಿಯನ್ನು ಸುಂದರಗೊಳಿಸಿ ಆಡಳಿತ ನಡೆಸ್ತಾನೆ. ನಂತರ ಇಬ್ರಾಹಿಂ ಲೋಧಿ 1517ರಿಂದ 1526ರವರೆಗೆ ಆಡಳಿತ ನಿರ್ವಹಿಸಿ ಬಾಬರ್ನೊಂದಿಗೆ ಪಾಣಿಪತ್ ಯುದ್ಧದಲ್ಲಿ ಈ ವಂಶದ ಕೊನೆಯ ಸುಲ್ತಾನನಾಗಿ ಕಾರ್ಯಭಾರವನ್ನು ಮಾಡ್ತಾನೆ. ಇದೊಂದು ಸಣ್ಣ ವಿವರಣೆ. ನಂತರ ದೆಹಲಿಯ ಸುಲ್ತಾನರ ಆಡಳಿತ ವ್ಯವಸ್ಥೆ ಹೇಗಿತ್ತಪ್ಪ ಅಂತಂದರೆ, ಸುಲ್ತಾನ್ ಅಂದರೆ ಅವನೇ ತನ್ನ ಪರಮಾಧಿಕಾರವನ್ನು ವಹಿಸಿಕೊಂಡಿದ್ದಂತಹ ವ್ಯಕ್ತಿ. ಇವನು ಸುಲ್ತಾನ್ ಪರಮಾಧಿಕಾರಿಯಾಗಿ ಕಾರ್ಯಭಾರವನ್ನು ನಿರ್ವಹಿಸ್ತಾನೆ. ವಜೀರ್ ಅಂದರೆ ಆರ್ಥಿಕ ವ್ಯವಸ್ಥೆಯ ಮುಖ್ಯಸ್ಥ. ನಂತರ ಸಿಪಾಹ್ ಸಾಲರ್ ಅಂದರೆ ಸೇನಾ ಮುಖ್ಯಸ್ಥನಾಗಿರ್ತಾನೆ. ಖಜಾನಾ ಅಂದರೆ ಖಜಾನೆಯ ಮುಖ್ಯಸ್ಥ. ಖದಿ ಅಂದರೆ ನ್ಯಾಯಾಧೀಶರು. ಇಷ್ಟಲ್ಲದೆ ಸುಲ್ತಾನರ ಕೊಡುಗೆಗಳು ಯಾವುವು? ಅದರಲ್ಲಿ ವಾಸ್ತುಶಿಲ್ಪಕ್ಕೆ
ಹಲವಾರು ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕುತುಬ್ ಮಿನಾರ್ ಐಬಕ್ನ ಕಾಲದಲ್ಲಿ ಪ್ರಾರಂಭಗೊಂಡು ಇಲ್ತಮಿಷ್ನ ಕಾಲದಲ್ಲಿ ಕೊನೆಗೊಳ್ಳುತ್ತದೆ. ಅಲಾಯ್ ದರ್ವಾಜ್ ಅಲಾವುದ್ದೀನ್ ಖಿಲ್ಜಿ ಸ್ಥಾಪನೆ ಮಾಡ್ತಾನೆ. ಔಸ್ ಖಾಸ್ ಫಿರೋಜ್ ಶಾ. ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಅಥವಾ ಕಲೆ ಮತ್ತು ಸಾಹಿತ್ಯ ಹೇಗಿತ್ತಪ್ಪ ಅಂತಂದರೆ ಪರ್ಷಿಯನ್ ಭಾಷೆಯ ಪ್ರಚಾರ ಆಗ್ತದೆ. ಅಮೀರ್ ಖುಸ್ರೋ ಪರ್ಷಿಯನ್ ಮತ್ತು ಹಿಂದಿ ಸಾಹಿತ್ಯವನ್ನು ಅತಿ ಹೆಚ್ಚು ಇಲ್ಲಿ ಪ್ರಚಾರ ಮಾಡಿದಂತಹ ಮತ್ತು ಸುಂದರವಾಗಿ ಬರೆದಂತಹ ಕವಿಯಾಗಿದ್ದು, ನಂತರ ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆಗಳಾಗಿದ್ದು ಕೃಷಿ ಮತ್ತು ವ್ಯಾಪಾರಕ್ಕೆ ಇಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ. ದಾಸ ವ್ಯವಸ್ಥೆಯ ಪ್ರಭಾವ ಉಂಟಾಗ್ತದೆ. ಖಿಲ್ಜಿಯವರ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆ ಒಂದು ಉತ್ತಮವಾಗಿರ್ತದೆ. ದೆಹಲಿ ಸುಲ್ತಾನರ ಪತನ ಹೇಗಾಯ್ತಪ್ಪ ಅಂತಂದರೆ ನಂತರ ಅಂತಃಕಲಹ, ಮಂಗೋಲರ ದಾಳಿಗಳು ಇವೆಲ್ಲ ದೆಹಲಿ ಸುಲ್ತಾನರ ಒಂದು ಪತನವಾಗಲಿಕ್ಕೆ ಕಾರಣ ಆಗ್ತದೆ. ಸುಲ್ತಾನರ ಕೈಗೊಂಡಂಥ ನಿರ್ಣಯಗಳು ವೈಫಲ್ಯ ಆದ್ದರಿಂದ ದೆಹಲಿ ಸುಲ್ತಾನರು ಪತನದ ಕಡೆಗೆ ಹೆಜ್ಜೆ ಇಡುವಂತಾಗ್ತದೆ. 1526ರಲ್ಲಿ ಬಾಬರ್ ಪಾಣಿಪತ್ ಯುದ್ಧದಲ್ಲಿ ಲೋಧಿಗಳನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಇದಾದ ನಂತರ ನಿಧಾನವಾಗಿ ದೆಹಲಿ ಸುಲ್ತಾನರು ಪತನದ ಮೊಘಲ್ ಸಾಮ್ರಾಜ್ಯಕ್ಕೆ ದಾರಿ ಒದಗುತ್ತದೆ. ಇದು ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸ್ತದೆ.